ಕಸ್ಟಡಿಯಲ್ಲಿ ಅನ್ನಪೂರ್ಣೇಶ್ವರಿ ನಗರ ಠಾಣೆಯಲ್ಲಿ ರಾತ್ರಿ ಕಳೆದಿದೆ. ಇಡೀ ಟೀಮ್ ಮಹಿಳಾ ಸಾಂತ್ವನ ಕೇಂದ್ರದಲ್ಲಿ ಪವಿತ್ರ ಗೌಡ ಕೂಡ ವಾಸ್ತವ್ಯ ಹೂಡಿದ್ರು. ನಟ ದರ್ಶನ್ ಸೇರಿ 13 ಆರೋಪಿಗಳು ಪೊಲೀಸ್ ಕಸ್ಟಡಿಯಲ್ಲಿದ್ದಾರೆ. ಇವತ್ತು ಮತ್ತೆ ಕಾಮಾಕ್ಷಿಪಾಳ್ಯ ಪೊಲೀಸರಿಂದ ವಿಚಾರಣೆ ಕೂಡ ಆಗುತ್ತೆ. ಸಹಜವಾಗಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಬೇರೆ ಬೇರೆ ಆಯಾಮಗಳಲ್ಲೂ ಕೂಡ ತನಿಖೆ ಮಾಡಬೇಕಾಗಿದೆ. ಹಾಗಾಗಿ ನಿನ್ನೆ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದಾಗ ಪೊಲೀಸರು ಇದೇ ವಿಚಾರವನ್ನ ಪ್ರಸ್ತಾಪ ಮಾಡಿ, ಯಾಕಂದ್ರೆ ಹೈ ಪ್ರೊಫೈಲ್ ಕೇಸ್ ಆಗಿರೋದ್ರಿಂದ ಸಾಕ್ಷ್ಯಾಧಾರಗಳನ್ನು ನಾಶ ಮಾಡಬಾರದು ಅನ್ನೋ ಕಾರಣಕ್ಕೆ ಕಸ್ಟಡಿ ಕೇಳಿದ್ರು. ಅದರಂತೆ ನ್ಯಾಯಾಧೀಶರು ಕೂಡ ಕಸ್ಟಡಿಗೆ ನೀಡಿದ್ದಾರೆ. 13 ಜನ ಆರೋಪಿಗಳನ್ನ, ನಟ ದರ್ಶನ್ ಸೇರಿದಂತೆ 13 ಜನ ಆರೋಪಿಗಳು ಕೂಡ ಸದ್ಯ ಪೊಲೀಸರ ವಶದಲ್ಲಿದ್ದಾರೆ. ಇವತ್ತು ನಿರಂತರವಾಗಿ ಅವರನ್ನ ವಿಚಾರಣೆಗೆ ಒಳಪಡಿಸಲಾಗುತ್ತೆ. ನಂತರ ಸ್ಥಳ ಮಹಜರು ಆಗೋ ಸಾಧ್ಯತೆ ಇದೆ. ಜೊತೆಗೆ ಕೊಲೆ ಮಾಡೋದಕ್ಕೆ ಬಳಕೆ ಆಗಿರುವಂತಹ ವೆಪನ್ಸ್ ಅನ್ನ ಪತ್ತೆ ಮಾಡಬೇಕಾದಂತಹ ಅನಿವಾರ್ಯತೆ ಪೊಲೀಸರಿಗೆ. ಹಾಗಾಗಿ ಯಾವುದರಿಂದ ಕೊಲೆ ಮಾಡಿದ್ರು, ಹೇಗೆ ಕೊಲೆ ಮಾಡಿದ್ರು, ಯಾವ ಕಾರಣಕ್ಕೆ, ಕಿಡ್ನಾಪ್ ಕೇಸ್ ಕೂಡ ದಾಖಲಾಗಿದೆ. ಚಿತ್ರದುರ್ಗದಿಂದ ಈ ಅಭಿಮಾನಿಯನ್ನ ಅವರು ಕಿಡ್ನಾಪ್ ಮಾಡಿ ಕರ್ಕೊಂಡು ಬಂದಿದ್ದಾರೆ ಅನ್ನುವಂತಹ ಆರೋಪ ಇದೆ. ಹಾಗಾಗಿ ಕಿಡ್ನಾಪ್ ಕೇಸ್ ಜೊತೆಗೆ ಕೊಲೆ ಆರೋಪ ಎರಡೆರಡು ಸಂಕಷ್ಟ ನಟ ದರ್ಶನ್ ಅವರಿಗೆ ಉರುಳಾಗುವ ಸಾಧ್ಯತೆಗಳು. ಹೇಗೆ ಇದರಿಂದ ಪಾರಾಗ್ತಾರೆ ಅನ್ನೋದು ಪ್ರಶ್ನೆ. ಸಹಜವಾಗಿ ಸೆಲೆಬ್ರಿಟಿ ಅನ್ನೋ ಕಾರಣಕ್ಕೆ ಸಾವಿರಾರು ಜನ ಅಭಿಮಾನಿಗಳು ಅವ್ರನ್ನ ಫಾಲೋ ಮಾಡ್ತಿರ್ತಾರೆ. ಅವ್ರು ಏನೇ ಮಾಡಿದ್ರು ಕೂಡ ಅದನ್ನ ನಾವು ಕೂಡ ಮಾಡಬೇಕು ಅಂತ ಸಾವಿರಾರು ಜನ ಅಭಿಮಾನಿಗಳು ಅಂದ್ಕೊಳ್ತಾರೆ. ಒಂದು ಫಾರ್ ಎಕ್ಸಾಂಪಲ್ ಅವ್ರ ಹೇರ್ ಸ್ಟೈಲ್ ಇರಬಹುದು, ಅವ್ರ ಡ್ರೆಸ್ಸಿಂಗ್ ಸೆನ್ಸ್ ಇರಬಹುದು, ಇದೆಲ್ಲವನ್ನ ಎಷ್ಟೋ ಜನ ಫಾಲೋ ಮಾಡ್ತಾರೆ. ಬಟ್ ಏನ್ ಸಂದೇಶ ಕೊಟ್ರು ಈ ಮೂಲಕ ಅನ್ನೋದು ಪ್ರಶ್ನೆ ಆಗುತ್ತೆ. ಒಟ್ನಲ್ಲಿ ಈಗ ಅಭಿಮಾನಿಗಳು ಫುಲ್ ಸೈಲೆಂಟ್ ಆದಂಗೆ ಕಾಣಿಸುತ್ತೆ. ಸಹಜವಾಗಿ ಮುಜುಗರದ ಸನ್ನಿವೇಶ ಅಭಿಮಾನಿಗಳಿಗೆ. ತಮ್ಮ ನೆಚ್ಚಿನ ನಟ ಈ ರೀತಿ ಕೊಲೆ ಕೇಸ್ನಲ್ಲಿ ಅಂಧರಾಗಿರೋದು. ಮಹಿಳಾ ಸಾಂತ್ವನ ಕೇಂದ್ರದಲ್ಲಿ ಪವಿತ್ರ ಗೌಡ ಇದ್ರು. ಅನ್ನಪೂರ್ಣೇಶ್ವರಿ ನಗರ ಠಾಣೆಗೆ ಸದ್ಯ ಪವಿತ್ರ ಗೌಡನನ್ನ ಶಿಫ್ಟ್ ಮಾಡಲಾಗಿದೆ ಅನ್ನೋದ್ರ ನಡಿ ಈಗ ಶುರು ಮಾಡೋಣ. ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ ಸಿಗ್ತಾ ಇದೆ. ಇವತ್ತು ಠಾಣೆಯಲ್ಲಿ ಆರೋಪಿಗಳಿಗೆ ಮತ್ತೆ ಡ್ರಿಲ್ ಮುಂದುವರಿಯುತ್ತೆ. ಆರೋಪಿ ಪವಿತ್ರ ಗೌಡಗೆ ಬಟ್ಟೆ ಕೊಟ್ಟಿದ್ದಾರೆ ಸಂಬಂಧಿಕರು. ಪೊಲೀಸರ ಮೂಲಕ ಬಟ್ಟೆ ಬ್ಯಾಗ್ ಕೊಟ್ಟಿದ್ದಾರಂತೆ ಮಹಿಳಾ ಸಾಂತ್ವನ ಕೇಂದ್ರದಿಂದ ಸದ್ಯ ಪವಿತ್ರ ಗೌಡ ಅವರನ್ನ ಶಿಫ್ಟ್ ಮಾಡಲಾಗಿದೆ. ಸಹಜವಾಗಿ ಇವತ್ತು ವಿಚಾರಣೆಗೆ ಮತ್ತೆ ಅವರನ್ನ ಕರೆದುಕೊಂಡು ತರಲಾಗಿದೆ. ಅನ್ನಪೂರ್ಣೇಶ್ವರಿ ನಗರ ಠಾಣೆಗೆ ಪವಿತ್ರ ಗೌಡ ಅವರನ್ನ ಶಿಫ್ಟ್ ಮಾಡಲಾಗಿರುವ ದೃಶ್ಯ ನಾವೀಗ ಗಮನಿಸ್ತಾ ಇದ್ದೀವಿ. ಬೆಳಿಗ್ಗೆ 7:30ಕ್ಕೆ ಅವ್ರನ್ನ ಶಿಫ್ಟ್ ಮಾಡಲಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಪವಿತ್ರ ಗೌಡ ಅವ್ರಿಗೆ ಒಂದು ಅಶ್ಲೀಲ ಕಮೆಂಟ್ ಮಾಡ್ತಾ ಇದ್ರು, ಮೆಸೇಜ್ಗಳನ್ನ ಕಳಿಸ್ತಾ ಇದ್ರು ಅನ್ನೋ ಕಾರಣಕ್ಕೆ ಪವಿತ್ರ ಗೌಡ ಅವರೇ ಹೇಳಿ ಏನಾದ್ರೂ ಕಿಡ್ನಾಪ್ ಮಾಡಿಸಿ ಕೊಲೆಗೆ ಪ್ರಚೋದನೆ ಕೊಟ್ಟಿದ್ದಾರಾ ಅನ್ನೋದು ಪ್ರಶ್ನೆ. ಇದೇ ಆರೋಪದಲ್ಲಿ ಅವರ ಬಂಧನ ಕೂಡ ಆಗಿದೆ. ಆ ನಿಟ್ಟಿನಲ್ಲಿ ಇವತ್ತು ವಿಚಾರಣೆಯನ್ನ ಫೇಸ್ ಮಾಡಬೇಕಾಗುತ್ತೆ ಪವಿತ್ರ ಗೌಡ. ಒಂದನ್ನ ಅರ್ಥ ಮಾಡ್ಕೊಳ್ಬೇಕು, ಪವಿತ್ರ ಗೌಡ ಅವ್ರಿಗೆ ಹಾಗಾದ್ರೆ ಯಾರು ಕೂಡ ಮೆಸೇಜ್ ಮಾಡಕ್ ಆಗಲ್ವಾ? ಯಾರು ಮಾಡ್ಲೇಬಾರ್ದ? ನೀವು ಪಬ್ಲಿಕ್ಕಿಗೆ ನಿಮ್ಮ ಒಂದು ಪ್ರೊಫೈಲ್ ಅನ್ನ ಇಟ್ಟಿದ್ದೀರಿ ಅಂತ ಆದ್ರೆ ನೀವೇ ಪಬ್ಲಿಕ್ಗೆ ಆಹ್ವಾನ ಕೊಟ್ಟಂಗೆ ಬನ್ನಿ, ಕಮೆಂಟ್ ಮಾಡಿ, ಏನಾದ್ರೂ ಇದ್ರೆ ನನಗೆ ಹೇಳಬಹುದು ನೀವು ಅಂತ. ಯಾರೊಬ್ರು ಬರ್ತಾರೆ, ಒಂದು ಅಶ್ಲೀಲ ವಿಡಿಯೋಗಳನ್ನ ಹಾಕ್ತಾರೆ ಅಥವಾ ಫೋಟೋಗಳನ್ನ ಹಾಕ್ತಾರೆ, ಕಮೆಂಟ್ ಮಾಡ್ತಾರೆ ಅಂತ ಕಾರಣಕ್ಕೆ ಕಾನೂನನ್ನ ಕೈಗೆತ್ತಿಕೊಳ್ಳೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಪ್ರಶ್ನೆ ಆಗುತ್ತೆ ಈ ಪ್ರಕರಣದಲ್ಲಿ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸುನೀಲ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಸುನೀಲ್, ಇವತ್ತು ಏನೆಲ್ಲ ಪ್ರಕ್ರಿಯೆಗಳನ್ನ ಪೊಲೀಸರು ಅನುಸರಿಸುತ್ತಾರೆ, ಸದ್ಯ ಏನ್ ಬೆಳವಣಿಗೆ ಆಗ್ತಾ ಇದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಲೇಟೆಸ್ಟ್ ಅಪ್ಡೇಟ್ ಏನ್ ಕೊಡ್ತೀರಿ ಸುನೀಲ್? ಎಸ್ ಶ್ರುತಿ, ಈ ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ದಂತಹ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪೊಲೀಸರು ಒಟ್ಟು 13 ಜನ ಆರೋಪಿಗಳನ್ನು ಬಂಧಿಸಿರುವಂಥದ್ದು. ಇವರೆಲ್ಲರನ್ನು ಕೂಡ ನಿನ್ನೆ ಕೋರ್ಟ್ಗೆ ಹಾಜರುಪಡಿಸಿದಂತಹ ಪೊಲೀಸರು ಹೆಚ್ಚಿನ ವಿಚಾರಣೆಗೋಸ್ಕರ ಮತ್ತೆ ನಮ್ಮ ಕಸ್ಟಡಿಗೆ ಕೊಡಿ ಅನ್ನುವಂಥ ಒಂದು ಮನವಿಯನ್ನು ಮಾಡಿದ್ರು. ಈ ಒಂದು ಮನವಿಯನ್ನು ಪುರಸ್ಕರಿಸಿದಂತಹ ನ್ಯಾಯಾಲಯ ಒಟ್ಟು 6 ದಿನಗಳ ಕಾಲ ಎಲ್ಲ 13 ಜನ ಆರೋಪಿಗಳನ್ನು ಕೂಡ ಪೊಲೀಸ್ ಕಸ್ಟಡಿಗೆ ಕೊಟ್ಟಿರುವಂಥದ್ದು. ಇದೀಗ ಪೊಲೀಸರ ಮುಂದೆ ಇರುವಂತಹ ನಿಜವಾದ ಸವಾಲು ಈ ಮುಂದಿನ ದಿನಗಳಲ್ಲಿ ಇರುವಂಥದ್ದು. ಏನಕ್ಕೆ ಅಂದರೆ ಕೇಸ್ ರಿಜಿಸ್ಟರ್ ಆಗ್ತಿದ್ದಂಗೆ ಇಮಿಡಿಯೇಟ್ ಆಗಿ ಆರೋಪಿ ಸ್ಥಾನದಲ್ಲಿರುವಂತಹ
ವ್ಯಕ್ತಿ, ಒಬ್ಬ ಪ್ರಖ್ಯಾತ ನಟ ಆಗಿದ್ರು ಕೂಡ ಯಾವುದೇ ರೀತಿಯ ಮುಲಾಜಿಲ್ಲದೆ ಪೊಲೀಸರು ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ. ಆದರೆ ಮುಂದಿನ ದಿನಗಳಲ್ಲಿ ಈ ಒಂದು ಕೇಸ್ನ ಯಾವ ಹಂತಕ್ಕೆ ತಗೊಂಡು ಹೋಗ್ತಾರೆ ಅನ್ನುವಂಥದ್ದು ಪೊಲೀಸರ ಮುಂದೆ ಇರುವಂಥದ್ದು. ಯಾಕೆಂದರೆ ಜನಸಾಮಾನ್ಯರಲ್ಲಿ ಒಂದು ಭಾವನೆ ಇದೆ, ಹೈ ಪ್ರೊಫೈಲ್ ಇರುವಂಥವ್ರು, ಶ್ರೀಮಂತರು ಇರ್ಬೋದು ಅಥವಾ ತುಂಬ ಪ್ರಭಾವ ಸ್ಥಾನದಲ್ಲಿರುವಂಥವ್ರು ಇರ್ಬೋದು, ಅವರು ಏನು ಮಾಡಿದ್ರು ಕೂಡ ನಡೆಯುತ್ತೆ, ಪೊಲೀಸರು ಇರ್ಬೋದು, ಯಾರೇ ಆಗಿದ್ರು ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಅವರಿಗೆ ನಾಳೆ ದಿನ ಹೆಲ್ಪ್ ಆಗೋ ಥರದಲ್ಲೇ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಆದರೆ ನಿನ್ನೆ ದರ್ಶನ್ ಅವ್ರನ್ನ ಅರೆಸ್ಟ್ ಮಾಡಿರುವಂಥ ನಿಜಕ್ಕೂ ಜನಸಾಮಾನ್ಯರಲ್ಲಿ ಪೊಲೀಸರ ಮೇಲೆ ಒಂದು ನಂಬಿಕೆ ಹೆಚ್ಚಾಗೋದಕ್ಕೆ ಕಾರಣ ಆಗಿದೆ. ಯಾರೇ ತಪ್ಪು ಮಾಡಿದ್ರು ಕೂಡ ಪೊಲೀಸರು ಅವ್ರನ್ನ ಬಿಡಲ್ಲ ಅನ್ನುವಂಥದ್ದು. ಆದರೆ ಇದೀಗ ಪೊಲೀಸರ ಮುಂದೆ ಇರುವಂಥ ಒಂದು ಸವಾಲು ಅಂತ ಹೇಳಿದರೆ, ಯಾವ ರೀತಿ ಕೋರ್ಟಿಗೆ ಇವರು ಚಾರ್ಜ್ ಶೀಟ್ನ ಸಲ್ಲಿಕೆ ಮಾಡ್ತಾರೆ ಮತ್ತು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಥ ಸಾಕ್ಷ್ಯಾಧಾರಗಳನ್ನು ಕೋರ್ಟ್ ಮುಂದೆ ಇಡ್ತಾರೆ ಅಂತ ಹೇಳಿ. ಈಗ ಈ ಒಂದು ನಮ್ಮ ಕಾನೂನಿನ ಪ್ರಕ್ರಿಯೆ ತುಂಬಾ ಲಾಂಗ್ ಪ್ರೋಸೆಸ್ ಇರುವಂಥದ್ದು. ಇದು ಹೀನಸ್ ಆಫೆನ್ಸ್ ಆಗಿರೋದ್ರಿಂದಾಗಿ 90 ದಿನಗಳ ಒಳಗಾಗಿ ಪೊಲೀಸರು ಚಾರ್ಜ್ ಶೀಟ್ನ ಸಲ್ಲಿಕೆ ಮಾಡಬೇಕು. ಅಂದರೆ ಸರಿಸುಮಾರು 3 ತಿಂಗಳ ಕಾಲಾವಕಾಶ ಇದೆ ಚಾರ್ಜ್ ಶೀಟ್ನ ಸಲ್ಲಿಕೆ ಮಾಡೋದಕ್ಕೆ. ಈ 3 ತಿಂಗಳ ಅವಧಿಯೊಳಗಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಟ ದರ್ಶನ್ ಸೇರಿದಂತೆ ಎಲ್ಲ ಆರೋಪಿಗಳ ವಿರುದ್ಧ ಸಂಪೂರ್ಣವಾದಂತಹ ಸಾಕ್ಷ್ಯಾಧಾರಗಳನ್ನು ಕಲೆ ಹಾಕಿ ಕೋರ್ಟ್ ಮುಂದೆ ಇಡಬೇಕಾಗುತ್ತೆ. ಮತ್ತು ನಾಳೆ ಒಂದು ದಿನ ಕೋರ್ಟ್ನಲ್ಲಿ ಇದು ಅಕ್ವಿಟ್ ಆಯಿತು ಅಂದರೆ ಈ ಸಾಕ್ಷ್ಯಾಧಾರಗಳು ಯಾವುದೂ ಕೂಡ ಪೂರಕ ಅಂತ ಅನಿಸ್ತಿಲ್ಲ ಅಂತ ಹೇಳಿ ಕೋರ್ಟ್ ಏನಾದರೂ ಇವ್ರನ್ನ ನಿರ್ದೋಷಿಗಳು ಅಂತ ಹೇಳಿ ಬಿಡುಗಡೆ ಮಾಡಿದರೆ ಆಗ ಪೊಲೀಸರಿಗೆ ಮುಜುಗರ ಆಗುವಂಥ ಸಾಧ್ಯತೆ ಇದೆ. ಇದೇ ಒಂದು ಕಾರಣಕ್ಕೋಸ್ಕರ ಪೊಲೀಸರು ಈ ಒಂದು ಕೇಸಿಗೆ ಸಂಬಂಧಪಟ್ಟಂತೆ ಎಲ್ಲ ರೀತಿಯ ಸಾಕ್ಷ್ಯಾಧಾರಗಳನ್ನು ಸಂಗ್ರಹ ಮಾಡಬೇಕಾಗಿದೆ. ಈ ಹಿನ್ನೆಲೆಯಲ್ಲಿ ಇವತ್ತಿನಿಂದ ಆರೋಪಿಗಳ ಸುದೀರ್ಘವಾದಂಥ ಒಂದು ವಿಚಾರಣೆ ಕೂಡ ನಡೆಯುತ್ತೆ. ಮತ್ತು ಈ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನಲ್ಲಿ ಒಂದು ಮಾಹಿತಿ ಬಂದಿತ್ತು, ರಕ್ತ ಹೆಪ್ಪುಗಟ್ಟಿದ ಒಂದು ಕಾರಣದಿಂದಾಗಿ ರೇಣುಕಾಸ್ವಾಮಿ ಸಾವನ್ನಪ್ಪಿದ್ದಾನೆ ಅಂತ. ಅಂದರೆ ಅದರ ಅರ್ಥ ಆತನ ತಲೆಗೆ ಮತ್ತು ದೇಹದ ಬೇರೆ ಬೇರೆ ಕಡೆಗೆ ಬಲವಾದ ಆಯುಧದಿಂದ ಹೊಡೆದ ಪರಿಣಾಮವಾಗಿ ರಕ್ತ ಹೆಪ್ಪುಗಟ್ಟಿ ಆತ ಸಾವನ್ನಪ್ಪಿದ್ದಾನೆ ಅನ್ನುವಂಥದ್ದು ಖಚಿತ ಆಗಿರುವಂಥದ್ದು. ಹಾಗಿದ್ರೆ ಈ ಕೃತ್ಯಕ್ಕೆ ಬಳಸಿದಂತಹ ಆಯುಧಗಳೆಲ್ಲವನ್ನು ಕೂಡ ಜಪ್ತಿ ಮಾಡ್ಕೋಬೇಕು, ಯಾವುದೇ ರೀತಿಯ ಸಾಕ್ಷ್ಯಗಳು ಕೂಡ ನಾಶ ಆಗದಂತೆ ನೋಡ್ಕೋಬೇಕು. ಈ ಎಲ್ಲ ಕಾರಣಗಳಿಂದಾಗಿ ಇವತ್ತು ದರ್ಶನ್ ಸೇರಿದಂತೆ ಎಲ್ಲ ಆರೋಪಿಗಳನ್ನು ವಿಚಾರಣೆಗೊಳಪಡಿಸ್ತಾರೆ, ಸಂಬಂಧಪಟ್ಟಂಥ ಸಾಕ್ಷ್ಯಗಳನ್ನು ಕಲೆ ಹಾಕ್ತಾರೆ. ಮುಂದಿನ ದಿನಗಳಲ್ಲಿ ಇವತ್ತು ಅಲ್ಲ ಅಂದರೂ ಕೂಡ ನಾಳೆ ನಾಡಿದ್ದು ಈ ಎಲ್ಲ ಆರೋಪಿಗಳನ್ನು ಕೂಡ ಕೃತ್ಯ ನಡೆದಂತಹ ಸ್ಥಳಗಳಿಗೆ ಕರ್ಕೊಂಡು ಹೋಗಿ ಸ್ಪಾಟ್ ಮಾಜರ್ನ ಮಾಡಬೇಕಾಗತ್ತೆ. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನೋಡಿದ್ರೆ ಇದರ ಮೂಲ ಆರಂಭ ಆಗಿರುವಂಥದ್ದು ಚಿತ್ರದುರ್ಗದಿಂದ. ರೇಣುಕಾಸ್ವಾಮಿಯನ್ನು ಚಿತ್ರದುರ್ಗಕ್ಕೆ ಹೋಗಿ ಅಲ್ಲಿಂದ ಒಂದು ಕಾರ್ನಲ್ಲಿ ಕರ್ಕೊಂಡ್ಬರಲಾಗಿದೆ ಅನ್ನುವಂಥದ್ದು ಮಾಹಿತಿ ಇರುವಂಥದ್ದು. ಹಾಗಿದ್ದ ಟೈಮ್ನಲ್ಲಿ ಯಾರ್ಯಾರು ಈ ಆರೋಪಿಗಳಲ್ಲಿ ಚಿತ್ರದುರ್ಗಕ್ಕೆ ಹೋಗಿ ರೇಣುಕಾಸ್ವಾಮಿಯನ್ನು ಕರ್ಕೊಂಡ್ಬಂದಿದ್ರು ಅವರೆಲ್ಲರನ್ನು ಕೂಡ ಖುದ್ದು ಚಿತ್ರದುರ್ಗಕ್ಕೆ ಕರ್ಕೊಂಡು ಹೋಗಿ ಅಲ್ಲಿ ಸ್ಪಾಟ್ ಮಾಜರ್ನ ಮಾಡಬೇಕಾಗತ್ತೆ. ಅದಾದ ನಂತರ ಅವರು ಬೆಂಗಳೂರಿಗೆ ಬಂದಿರುವಂತಹ ಹಾದಿ, ಅದಾದ ನಂತರ RR ನಗರದಲ್ಲಿರುವಂತಹ ಶೆಡ್ಡಿಗೆ ಕರ್ಕೊಂಡು ಹೋಗಿರುವಂಥದ್ದು, ಈ ಎಲ್ಲದರ ಬಗ್ಗೆ ಸಂಪೂರ್ಣವಂತ ಒಂದು ಮಾಹಿತಿಗಳನ್ನು ಕಲೆ ಹಾಕಿ ಅವ್ರನ್ನ ಸ್ಪಾಟಿಗೆ ಕರ್ಕೊಂಡೋಗಿ ಈ ಮಹಜರು ಪ್ರಕ್ರಿಯೆಯನ್ನು ಮಾಡಬೇಕಾಗುತ್ತೆ. ಒಂದು ರೀತಿಯಲ್ಲಿ ಹೇಳಿದರೆ ಈ ಒಂದು ಕ್ರೈಮ್ ಸೀನ್ನ ಕಂಪ್ಲೀಟ್ ಆಗಿ ರೀಕ್ರಿಯೇಟ್ ಮಾಡುವಂಥ ಒಂದು ಪ್ರಯತ್ನವನ್ನು ಪೊಲೀಸರು ಈ ಮುಂದಿನ 6 ದಿನಗಳ ಅವಧಿಯಲ್ಲಿ ಮಾಡ್ತಾರೆ. ಶ್ರುತಿ. ಓಕೆ ಸುನಿಲ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಸೊ ಗಮನಿಸ್ತಾ ಇದ್ವಿ, ಈಗ ತಾನೇ ನಮ್ಮ ಪ್ರತಿನಿಧಿ ಸುನಿಲ್ ಮಾಹಿತಿ ಕೊಡ್ತಾ ಇದ್ರು, ಒಟ್ನಲ್ಲಿ ಈ ಕ್ರೈಮ್ ಸೀನ್ ಅನ್ನ ರೀಕ್ರಿಯೇಟ್ ಮಾಡಲಾಗುತ್ತೆ ಅಂತ. ಇವತ್ತು ಏನೆಲ್ಲ ಪ್ರಕ್ರಿಯೆಗಳನ್ನ ಅನುಸರಿಸ್ತಾರೆ ಪೊಲೀಸರು ಅನ್ನುವಂತಹ ಪ್ರಶ್ನೆಗೆ ಆರೋಪಿಗಳನ್ನ ಕರೆದೊಯ್ದು ಸ್ಥಳ ಮಹಜರು ಮಾಡೋದು ಕೆಲಸಗಳು ಕೂಡ ಆಗುತ್ತೆ. ಜೊತೆಗೆ ಕೊಲೆ ಮಾಡೋದಕ್ಕೆ ಬಳಕೆ ಆಗಿರುವಂತಹ ವೆಪನ್ಸ್ ಅದನ್ನ ಎಲ್ಲಿಟ್ಟಿದ್ದಾರೆ, ಯಾವ್ದ್ರಿಂದ ಕೊಲೆ ಮಾಡಲಾಯಿತು, ಹೇಗೆ ಚಿತ್ರಹಿಂಸೆ ಕೊಡ್ಲಾಯಿತು, ಎಲ್ಲಿಂದ ಕಿಡ್ನಾಪ್ ಮಾಡಲಾಯಿತು, ಎಲ್ಲಿ ಕರ್ಕೊಂಡು ಹೋದ್ರು, ಎಲ್ಲಿ ಅವನಿಗೆ ಹೊಡೆದ್ರು, ಎಲ್ಲಿ ಚಿತ್ರಹಿಂಸೆ ಕೊಟ್ರು, ಎಲ್ಲಿ ಕೊಲೆ ಮಾಡಿದ್ರು, ಎಲ್ಲಿ ಶವವನ್ನ ಹೊತ್ತೊಯ್ದು ಹಾಕಿದ್ರು, ಇದೆಲ್ಲದರ ಬಗ್ಗೆ ಕೂಡ ಇಂಚಿಂಚು ಮಾಹಿತಿನ ಪೊಲೀಸರು ಆರೋಪಿಗಳ ಮುಂದೆಯೇ ಅವ್ರ ಹತ್ರನೇ ವಿಚಾರಣೆಯ ಸಂದರ್ಭದಲ್ಲಿ ಮಾಹಿತಿಗಳನ್ನ ಪಡೆದುಕೊಳ್ಳುವ ಸಾಧ್ಯತೆ ಕೂಡ ಇರುತ್ತೆ. ಸೊ ಆರೋಪಿಗಳು ಯಾರು, ಅಂಧರಾದವರು, ಆ ಡೀಟೇಲ್ಸ್ ಅನ್ನ ಕೂಡ ನಿಮ್ಮ ಮುಂದೆ ಇಡ್ತಾ ಇದ್ವಿ. ಪ್ರಮುಖವಾಗಿ ದರ್ಶನ್ ಜೊತೆಗೆ ಪವನ್, ದರ್ಶನ್ ಆಪ್ತ, ನಾಗ, ದರ್ಶನ್ ಆಪ್ತರು, ಇವರು ಕೂಡ ಈಗ ಪೊಲೀಸರ ಕಸ್ಟಡಿಯಲ್ಲಿದ್ದಾರೆ. ವಿನಯ್, ದರ್ಶನ್ ಆಪ್ತ, ಎಲ್ಲರೂ ಕೂಡ ಆಪ್ತರಿಗೆ ಹೇಳೇ ಈ ಕೊಲೆ ಮಾಡಿಸಿದ್ದಾರೆ ದರ್ಶನ್ ಅನ್ನುವಂಥ ಆರೋಪ ಹೊತ್ತಿದ್ದಾರೆ. ರಾಘವೇಂದ್ರ, ದರ್ಶನ್ ಅಭಿಮಾನಿ ಸಂಘದ ಅಧ್ಯಕ್ಷ, ಇವರೇ ಮೊದಲು ರೇಣುಕಾ ಸ್ವಾಮಿ ಅವರನ್ನ ಕರೆಸ್ಕೊಂಡಿದ್ದಾರೆ ಅನ್ನುವಂಥ ಆರೋಪ ಇದೆ. ಲಕ್ಷ್ಮಣ್ ಬೆಂಗಳೂರು ನಿವಾಸಿಯಾಗಿದ್ದಾರೆ, ಈತನ ಕೈವಾಡ ಕೂಡ ಕೊಲೆ ಕೇಸ್ನಲ್ಲಿದೆ. ಅದ್ರ ಜೊತೆಗೆ ಪ್ರದೋಷ್ ಗಿರಿನಗರ ನಿವಾಸಿ ಅಂತ ಕೂಡ ಹೇಳಲಾಗ್ತಾ ಇದೆ.